ಕೋಲಾರ ಜಿಲ್ಲೆಯ ಕೆಜಿಎಫ್ ದೇಶಕ್ಕೆ ಚಿನ್ನ ನೀಡಿದ ಹೆಗ್ಗಳಿಕೆ ಹೊಂದಿದೆ. ಶ್ರಮಜೀವಿಗಳಾದ ಇಲ್ಲಿಯ ಗಣಿ ಕಾರ್ಮಿಕರು ದೇಶದ ಆರ್ಥಿಕ ಬೆಳವಣಿಗೆಗೆ ದೊಡ್ಡ ಕೊಡುಗೆ ನೀಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೆಜಿಎಫ್ ಪ್ರದೇಶದ ಹೆಜ್ಜೆ ಗುರುತುಗಳನ್ನು ಇತಿಹಾಸದ ಪುಟಗಳಲ್ಲಿ ನೋಡಬಹುದಾಗಿದೆ. ಕ್ಯಾಸಂಬಳ್ಳಿಯ ಕೆಸಿ ರೆಡ್ಡಿಯವರು ಕರ್ನಾಟಕದ ಮೊಟ್ಟಮೊದಲ ಮುಖ್ಯಮಂತ್ರಿಯಾಗಿದ್ದರು. ಕೋಲಾರ ಜಿಲ್ಲೆಯ ಕೆಜಿಎಫ್ 7 ವರ್ಷಗಳ ಹಿಂದೆ ಬಂಗಾರಪೇಟೆಯಿಂದ ವಿಭಜನೆಯಾಗಿ ಪ್ರತ್ಯೇಕ ತಾಲೂಕು ಆಗಿ ರಚನೆಯಾಯಿತು. ಹೊಸ ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯ ಆಗರವೇ ಇತ್ತು. ಆದರೆ ಯಾವಾಗ ರೂಪಕಲಾ ಶಶಿಧರ್ ಕೆಜಿಎಫ್ ಶಾಸಕಿಯಾಗಿ ಆಯ್ಕೆಯಾದರೋ ಆ ನಂತರ ಈಕೆ ತನ್ನ ಕ್ಷೇತ್ರದ ಜನರ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ಸಾಗಿದ್ದಾರೆ. ಶಾಸಕರು ಸರ್ಕಾರದ ಮಟ್ಟದಲ್ಲಿ ಸತತವಾಗಿ ಪ್ರಯತ್ನ ಮಾಡುತ್ತಾ ತಾನು ಪ್ರತಿನಿಧಿಸುವ ಹೊಸ ತಾಲೂಕು ಕೆಜಿಎಫ್ಗೆ ಮೂಲಭೂತ ಸೌಕರ್ಯಗಳನ್ನು ನಿರಂತರವಾಗಿ ಕಲ್ಪಿಸುತ್ತಿದ್ದಾರೆ. ಕಳೆದ 7 ವರ್ಷಗಳಲ್ಲಿ ಈ ಕೆಜಿಎಫ್ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಪರ್ವವೇ ಆರಂಭವಾಗಿದೆ ಎಂದರೆ ತಪ್ಪಾಗಲಾರದು. ಕೆಜಿಎಫ್ ಹೃದಯ ಭಾಗದಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ಮಿನಿ ವಿಧಾನಸೌಧ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಹಲವಾರು ಕಚೇರಿಗಳು ಒಂದೇ ಸೂರಿನಲ್ಲಿ ಈಗ ಕಾರ್ಯನಿರ್ವಹಿಸುತ್ತಿವೆ. ಪ್ರಗತಿಯ ಈ ಬೆಳವಣಿಗೆಯು ಇಲ್ಲಿಯ ಜನರಿಗೆ ಅನುಕೂಲ ತಂದಿಟ್ಟಿದೆ. ಕೆಜಿಎಫ್ ತಾಲೂಕು ರಚನೆಯಾದ ಮೇಲೆ ಹೊಸದಾಗಿ ಲೋಕೋಪಯೋಗಿ ಇಲಾಖೆಯ ಉಪವಿಭಾಗ ಕೂಡ ಇಲ್ಲಿಗೆ ಮಂಜೂರಾಗಿ ಇದಕ್ಕೆಂದು ನೂತನ ಕಟ್ಟಡ ಸಹ ನಿರ್ಮಿಸಲಾಗಿದೆ. ಕ್ಷೇತ್ರದ ಬಹುತೇಕ ರಸ್ತೆಗಳು ಶಿಥಿಲಗೊಂಡಿದ್ದವು. ಆದರೆ ಈಗ ಇಲ್ಲಿ ರಾಜ್ಯ ಹೆದ್ದಾರಿ ಹಾಗೂ ಅಂತರ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಬೆಳವಣಿಗೆಯಿಂದ ಸಂಚಾರ ವ್ಯವಸ್ಥೆ ಕೂಡ ಈಗ ಸುಗಮವಾಗಿದೆ. ಇಲ್ಲಿ ಈಗ ವಾಣಿಜ್ಯ ಹಾಗೂ ಕೃಷಿ ಚಟುವಟಿಕೆಗಳು ಕೂಡ ಗರಿಗೆದರಿವೆ. ಇಲ್ಲಿಯ ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಕೆಜಿಎಫ್ ತಾಲೂಕು ಈಗ ಶೈಕ್ಷಣಿಕವಾಗಿ ಸಬಲೀಕರಣವಾಗಿದೆ. ಸುಂದರಪಾಳ್ಯದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಪಿಎಸ್ ಶಾಲೆಗೆ ನೂತನ ಕಟ್ಟಡ ನಿರ್ಮಿಸಿಕೊಡಲಾಗಿದೆ. ಇದರ ಬಗ್ಗೆ ಶಾಲೆಯ ಪ್ರಾಂಶುಪಾಲ ಡಾಕ್ಟರ್ ಸಂತೋಷ್ ಕುಮಾರ್ ಮಿಶ್ರಾ ಸಂತಸದಿಂದ ಮಾತನಾಡುತ್ತಾ ಹೀಗೆ ಹೇಳುತ್ತಾರೆ. ಶಾಲೆಯಲ್ಲಿ ಈ ಹಿಂದೆ ಮಳೆ ಬಂದಾಗ ಮಳೆ ನೀರು ನಿರಂತರವಾಗಿ ಸೋರಿ ಬರುತ್ತಿತ್ತು. ಈಗ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲೆಗೆ 11 ಕೊಠಡಿಗಳನ್ನು ನೂತನವಾಗಿ ನಿರ್ಮಿಸಿಕೊಡಲಾಗಿದೆ. ಕಿಂಡರ್ ಗಾರ್ಡನ್ ನಿಂದ ಹಿಡಿದು ಪಿಯುಸಿ ತನಕ ಇಲ್ಲಿ ತರಗತಿಗಳು ನಡೆಯುತ್ತಿವೆ. ಇದರಿಂದಾಗಿ ಈಗ ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ ಕೂಡ ಶಾಲೆಯಲ್ಲಿ ಹೆಚ್ಚಿದೆ. ಶಿಕ್ಷಣದ ಆಧುನಿಕ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಣ ಕೂಡ ಅಳವಡಿಸಲಾಗಿದೆ ಎನ್ನುತ್ತಾರೆ ಮಿಶ್ರಾ. ಇಲ್ಲಿ ಕೆಪಿಎಸ್ ಶಾಲೆ ಇದೆ. ಇಲ್ಲಿ ಮಕ್ಕಳು ಪ್ರೈಮರಿ ಶಾಲೆಯಿಂದ ಪದವಿ ಪೂರ್ವ ಶಾಲೆ ತನಕ ಇಲ್ಲಿ ಮಕ್ಕಳು ಎಲ್ಲ ಇದ್ದಾರೆ. ಈಗ ಕುಲ್ ಸಂಖ್ಯೆ ಈಗ ನೋಡಿದ್ರೆ 961 ವಿದ್ಯಾರ್ಥಿ ಕೆಪಿಎಸ್ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಮೊದಲು ಏನಂದ್ರೆ ಬಿಲ್ಡಿಂಗು ಬಹಳ ಇದು ಒಂದು ರೀತಿ ಹೇಳಿದ್ರೆ ಬಿಲ್ಡಿಂಗ್ ಕಂಡೀಷನ್ ಸರಿ ಇರಲಿಲ್ಲ. ಮಳೆಗಾಲದಲ್ಲಿ ಬಹಳ ಕಷ್ಟ ಆಗ್ತಾ ಇತ್ತು, ಲೀಕ್ ಆಗ್ತಿತ್ತು, ಮತ್ತೆ ಸ್ಟೂಡೆಂಟ್ಸ್ ಬಹಳ ಕಷ್ಟ ಪಡ್ತಾ ಇದ್ರು. ಬಟ್ ಈಗ ನಲ್ಲಿ ಬಿಲ್ಡಿಂಗ್ ನಿರ್ಮಾಣ ಆಯಿತು. ಬಿಲ್ಡಿಂಗ್ ನಲ್ಲಿ 11 ರೂಮ್ ಬಂತು. 11 ರೂಮ್ ಜೊತೆಗೆ ನಮಗೆ ಕಾಂಪೌಂಡ್ ವಾಲ್ ಕೂಡ ಇದು ಕನ್ಸ್ಟ್ರಕ್ಟ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ 6 ಪ್ಲಾಂಟ್ ನಮಗೆ ಕೊಟ್ಟಿದ್ದಾರೆ. ಸೊ ಅದರಿಂದ ಏನಾಗಿದೆ ಅಂದ್ರೆ ಈಗ ಕಿಂಡರ್ ಗಾರ್ಡನ್ ಇದೆ, ಅಲ್ಲಿನೂ 2 ರೂಮ್ ಇದೆ. LKG UKG ಮಕ್ಕಳದ ಸಂಖ್ಯೆ ಈಗ ವರ್ಷ ನೋಡಿದ್ರೆ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಪ್ರೈಮರಿ ಸ್ಕೂಲ್ಗೇನು 2 ರೂಮ್ ಇಲ್ಲಿ ಕಟ್ಟಿದ್ದಾರೆ. ಅದರ ಜೊತೆಗೆ ಈಗ ಕಂಪ್ಯೂಟರ್ ಲ್ಯಾಬ್ ಬಂತು. ಕಂಪ್ಯೂಟರ್ ಲ್ಯಾಬ್ ಬಂದಿರೋದ್ರಿಂದ ಏನಾಯ್ತು ಅಂದ್ರೆ ಈಗ ಮಾಹಿತಿ ಜ್ಞಾನದ ಈಗ ಯುಗ. ಮಾಹಿತಿ ಜ್ಞಾನದಲ್ಲಿ ಈಗ ಸ್ಟೂಡೆಂಟ್ಸ್ಗೆ ಬಹಳ ಅದು ಯೂಸ್ ಆಗ್ತಾ ಇದೆ. ಸೊ ಈ ತರ ಬಿಲ್ಡಿಂಗ್ ಬಂದ ಮೇಲೆ ನಮ್ಗೆ ಇಲ್ಲಿ ಬಹಳ ಉಪಯೋಗ ಆಗ್ತಾ ಇದೆ. ಸ್ಟೂಡೆಂಟ್ಸ್ದು ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಕೆಜಿಎಫ್ ಕ್ಷೇತ್ರದ ಶಾಸಕಿ ರೂಪಕಲಾ ಶಶಿಧರ್ ಅವರಿಗೆ ಇರುವ ಜನಪರ ಕಾಳಜಿಯಿಂದಾಗಿ ಕ್ಷೇತ್ರದಲ್ಲಿ ಈಗ ಅಭಿವೃದ್ಧಿಯ ಪರ್ವ ಆರಂಭವಾಗಿದೆ.
ಇಲ್ಲಿ ಈಗ ಉತ್ತಮ ಗುಣಮಟ್ಟದ ರಸ್ತೆಗಳು ಸಹಿತ ನಿರ್ಮಾಣವಾಗಿವೆ. ಕೆಜಿಎಫ್ ನಗರದ ಅತ್ಯಂತ ಪುರಾತನವಾದ ವೆಂಕಟರಮಣ ಸ್ವಾಮಿ ದೇವಾಲಯದ ರಾಜಗೋಪುರ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಇಲ್ಲಿ ಅಂಬೇಡ್ಕರ್ ಸಂಶೋಧನಾ ಕೇಂದ್ರವನ್ನು ಸಹ 10 ಕೋಟಿ ರೂಪಾಯಿ ವೆಚ್ಚ ಮಾಡಿ ನಿರ್ಮಾಣ ಮಾಡಲಾಗುತ್ತಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಿಸಲಾದ ಪ್ರವಾಸಿ ಮಂದಿರ ಶಿಥಿಲಗೊಂಡಿರುವುದು ಎಲ್ಲರ ಕಣ್ಣಿನ ಗಮನದಲ್ಲಿದೆ. ಇದನ್ನು ಕೂಡ ಪರಿಗಣಿಸಿದ ಶಾಸಕರು ನೂತನ ಪ್ರವಾಸಿ ಮಂದಿರ ನಿರ್ಮಾಣಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಕೆಜಿಎಫ್ ಶಾಸಕಿ ಮಾತನಾಡುತ್ತಾ, ಕ್ಷೇತ್ರದಲ್ಲಿ ಈಗ ಸರ್ವ ಋತು ರಸ್ತೆಗಳನ್ನ ಅಭಿವೃದ್ಧಿಪಡಿಸಲಾಗಿದೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿಯವರ ಸಹಕಾರದಿಂದ ಕ್ಷೇತ್ರದಲ್ಲಿ ರಸ್ತೆಗಳ ಅಭಿವೃದ್ಧಿಯಾಗಿದೆ. ಇನ್ನು ಕೆಲವು ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ವಿವರಿಸುತ್ತಾರೆ. ಕೆಜಿಎಫ್ ಕ್ಷೇತ್ರದಲ್ಲಿ ವಿಶೇಷವಾಗಿ ಲೋಕೋಪಯೋಗಿ ಇಲಾಖೆಯಿಂದ ಕ್ಷೇತ್ರಕ್ಕೆ ಮಿನಿ ವಿಧಾನಸೌಧ 10 ಕೋಟಿ ಅನುದಾನದಲ್ಲಿ ಕೆಲಸ ಆಗಿದೆ. ಅದಾದ್ಮೇಲೆ SHDP ರೋಡ್ಸ್ 20 ಕೋಟಿ ಒಂದ್ಸತಿ, 25 ಕೋಟಿ ಒಂದ್ಸತಿ, ಆ ಕೆಲಸಗಳು ಕೂಡ ಕೆಂಪಾಪುರ ಮಾರ್ಗವಾಗಿ, ಮತ್ತೆ ಗ್ರಾಮೀಣ ಭಾಗದಲ್ಲಿ ವಿಕೋಟ ಮಾರ್ಗವಾಗಿ, ಮತ್ತೆ ರಾಜಪೇಟ್ ರೋಡ್ ಮಾರ್ಗವಾಗಿ SHDP ರೋಡ್ಸ್ ಹಂತ ಹಂತವಾಗಿ ನಮಗೆ 1-1.5 ವರ್ಷದಿಂದ ಅನುದಾನ ಕೊಟ್ಟಿದ್ದಾರೆ. 45 ಕೋಟಿವರೆಗೂ SHDP ರೋಡ್ಸ್ ನಡೀತಾ ಇದೆ. ಅದರ ಜೊತೆಯಲ್ಲಿ ಇಲಾಖೆಯಿಂದ ಮಂತ್ರಿಗಳ ಅಧಿಕಾರ ಸ್ವೀಕರಿಸಿದಾಗ ಸತೀಶ್ ಜಾರಕಿಹೊಳಿ ಅವರು ಅನುಭವ ಇರುವಂತವರು, ದೂರದೃಷ್ಟಿ ಇರೋರು, ಇವರಿಂದ ನಮಗೆ ವಿಶೇಷವಾಗಿ ಒಂದು ಸೇತುವೆ ಪಾಲಾನ್ ನದಿಯ ಸೇತುವೆ ಜೊತೆ ಅದಕ್ಕೆ ಸಂಪರ್ಕ ರಸ್ತೆನೂ ಕೂಡ 10 ಕೋಟಿ, ಸೇತುವೆ 7 ಕೋಟಿಯಲ್ಲಿ 4 ಕೋಟಿಯಲ್ಲಿ ಸಂಪರ್ಕ ರಸ್ತೆ ಕೂಡ ಆಗಿದೆ. ಸ್ಕೂಲ್ಸ್ ಡೆವಲಪ್ಮೆಂಟ್ಗೂ ಕೂಡ 2 ಕೋಟಿ ಅನುದಾನ ಸಿಕ್ಕಿದೆ. ಎಲ್ಲ ಇಲಾಖೆಯ ಕಟ್ಟಡಗಳನ್ನ ನಾವು ಲೋಕೋಪಯೋಗಿ ಇಲಾಖೆಯಿಂದಲೇ ಕೂಡ ಮಾಡಿದೀವಿ. ಬರುವಂತ ದಿನಗಳಲ್ಲಿ ಅಂಬೇಡ್ಕರ್ ನಾಲೆಜ್ ಸೆಂಟರ್ನು ಕೂಡ 10 ಕೋಟಿ ಅನುದಾನದಲ್ಲಿ PWD ಇಲಾಖೆ ಮುಖಾಂತರ ಅದನ್ನ ಲೋಕಾರ್ಪಣೆ ಮಾಡೋ ಉದ್ದೇಶ ಇದೆ. ಅದಕ್ಕೆ ಅನುದಾನ ಕೂಡ ನಿಗದಿ ಮಾಡಿದೀವಿ. ದೇವಸ್ಥಾನದಲ್ಲಿ ಕೆಜಿಎಫ್ ಕ್ಷೇತ್ರದ ಹೃದಯ ಭಾಗದಲ್ಲಿ ಪವಿತ್ರವಾಗಿರುವ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ರಾಜಗೋಪುರ 100 ವರ್ಷಗಳ ಅದು ಬೇಡಿಕೆ ಆಗಿತ್ತು. ಅದನ್ನ 5 ಕೋಟಿಯಲ್ಲಿ ಅದು ಕೂಡ ಲೋಕೋಪಯೋಗಿ ಇಲಾಖೆಯಿಂದ ಮಾಡ್ತಾ ಇದ್ವಿ. ಬಹಳಷ್ಟು ಕೆಲಸಗಳು ಎರಡು ವರ್ಷದಿಂದ ಆಗ್ತಾ ಇರೋ ಎಲ್ಲಾ ಕೆಲಸಗಳನ್ನು ಕೂಡ ಆಗಿದಾವೆ. ಸಾಕಷ್ಟು ಕೆಲಸ ಅರ್ಧದಷ್ಟು ಆಗಿದೆ. ಇನ್ನು ಸ್ವಲ್ಪ ಕೆಲಸ ಈಗ ತಾನೇ ಶುರು ಆಗಿದೆ. ನಾನು ವಿಶೇಷವಾಗಿ ಇದೇ ಇಲಾಖೆಯಿಂದ ಒಂದ್ ಕಡೆ ಕಟ್ಟಡಗಳು, ಸರ್ಕಾರಿ ಇಲಾಖೆಯ ಕಟ್ಟಡಗಳು, ಇನ್ನೊಂದ್ ಕಡೆ ದೇವಸ್ಥಾನದ ರಾಜಗೋಪುರ, ಇನ್ನೊಂದ್ ಕಡೆ ಶಾಲಾ ಕಟ್ಟಡಗಳು, ಇದರ ಜೊತೆ ಸ್ಟೇಟ್ ಹೈವೇಸ್, SHDP ಹೈವೇಸ್, ಡಿಸ್ಟ್ರಿಕ್ಟ್ ರೋಡ್ಸ್ ಕೂಡ ಡೆವಲಪ್ ಮಾಡುವಂತ ಕೆಲಸ ಮಾಡಿದೀವಿ. ಸರ್ಕಾರಿ ಹಂತದ KPS ಶಾಲೆಗಳಿಗೂ ಕೂಡ ಸರ್ಕಾರದಲ್ಲಿ ಅನುದಾನ ತಂದಾಗ ಅಲ್ಲಿ ಕಟ್ಟಡ ಕಟ್ಟಲಿಕ್ಕೆ 2 ಕೋಟಿ, ವಿವೇಕ ಶಾಲೆಗಳು ಅಂತ ಅಂದ್ಬಿಟ್ಟು ಅದಕ್ಕೂ 1.5 ಕೋಟಿ, ಶಾಲೆ ಕಟ್ಟಡಗಳ ಗುಣಮಟ್ಟನ ಕಾಪಾಡ್ಲಿಕ್ಕೋಸ್ಕರ ನಾವು ಲೋಕೋಪಯೋಗಿ ಇಲಾಖೆಯಿಂದ ಕಟ್ಟಡಗಳನ್ನ ನೆರವೇರಿಸಿದೀವಿ. ಅಂದ್ರೆ ಕನ್ಸ್ಟ್ರಕ್ಷನ್ಸ್ ಅನ್ನ ಮಾಡಿಸಿದೀವಿ. ಶಾಲಾ ಕಟ್ಟಡಗಳ ಗುಣಮಟ್ಟವನ್ನ ಮಾಡ್ಬೇಕು, ಮೇಂಟೈನ್ ಮಾಡ್ಬೇಕು ಅನ್ನುವಂತ ಕಾರಣದಿಂದ ಎಲ್ಲಾ ಕೆಲಸನೂ ಮಾಡ್ಕೊಡೋ ಹಂತದಲ್ಲಿ ಮೊದಲ 6 ತಿಂಗಳು ನಾವೇನ್ ಕೆಲಸನೂ ಮಾಡಕ್ ಆಗ್ಲಿಲ್ಲ. ಅದಾದ್ಮೇಲೆ ತದನಂತರ ಮಂತ್ರಿಗಳು ಕ್ಷೇತ್ರದ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಹಂತ ಹಂತವಾಗಿ ಅನುದಾನವನ್ನ ಕೊಡುವಂತದ್ರಲ್ಲಿ ನನಗೆ ಸಹಾಯ ಮಾಡ್ತಾ ನಿಂತರು. ಬಹಳಷ್ಟು ಕೆಲಸ ಆಗ್ಬೇಕಾಗಿದೆ, ಪ್ರಗತಿಯಲ್ಲಿದೆ. ಅವುಗಳದ್ದು ಕೂಡ ಪೂಜೆ ಮಾಡಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇದೆಲ್ಲಾನು ಕೂಡ ಸರ್ಕಾರಕ್ಕೆ ಮತ್ತೆ ಮಂತ್ರಿಗಳಿಗೆ ವಿಶೇಷವಾಗಿ ಎಲ್ಲ ಕೊಡುಗೆಗಳಿಗೋಸ್ಕರ ನನ್ನ ಹೃದಯಪೂರ್ವಕವಾದ ಕ್ಷೇತ್ರದ ಜನತೆಯ ಪರವಾಗಿ, ರೈತರ ಪರವಾಗಿ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಶಾಸಕಿ ರೂಪಕಲಾ ಶಶಿಧರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರದಿಂದ ಕೈಗೊಳ್ಳಲಾಗುತ್ತಿದೆ. ಇದುವೇ ಕೆಜಿಎಫ್ ಕ್ಷೇತ್ರದ ಅಭಿವೃದ್ಧಿ ಪರ್ವದ ಮುನ್ನುಡಿಯ ನೋಟವೆಂದು ಕೋಲಾರ ಜಿಲ್ಲೆಯ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಾದ KL ರಾಮಮೂರ್ತಿ ಮಾಹಿತಿ ನೀಡುತ್ತಾರೆ. ಕೆಜಿಎಫ್ ತಾಲೂಕು ಹೊಸದಾಗಿ ರಚನೆಯಾಗಿ 7 ವರ್ಷ ಕಳೆದರೂ ಸಹ ಕೆಜಿಎಫ್ ತಾಲೂಕಿನಲ್ಲಿ ಲೋಕೋಪಯೋಗಿ ಉಪವಿಭಾಗ ಕಚೇರಿಯಾಗಲಿ ಅಥವಾ ಸಿಬ್ಬಂದಿಯಾಗಲಿ ಇರಲಿಲ್ಲ. ಮೊದಲನೇದಾಗಿ ಕೆಜಿಎಫ್ ತಾಲೂಕಿಗೆ ಲೋಕೋಪಯೋಗಿ ಕಚೇರಿಯನ್ನು ನಿರ್ಮಾಣ ಮಾಡಿದ್ವಿ ಮತ್ತು ಲೋಕೋಪಯೋಗಿ ಉಪವಿಭಾಗವನ್ನು ಇತ್ತೀಚೆಗೆ 1 ವರ್ಷದ ಹಿಂದೆ
ಮಾನ್ಯ ಲೋಕೋಪಯೋಗಿ ಸಚಿವರು ಮತ್ತು ನಮ್ಮ ಮಾನ್ಯ ಶಾಸಕರ ಶ್ರಮದಿಂದ ಇಲ್ಲಿ ಸ್ಥಾಪನೆ ಮಾಡಿದ್ವಿ. ನಮ್ಮ ಲೋಕೋಪಯೋಗಿ ಉಪವಿಭಾಗದಿಂದ ಹೊಸದಾಗಿ ಮಿನಿ ವಿಧಾನಸೌಧವನ್ನು ಸಹ KGF ತಾಲೂಕಿನಲ್ಲಿ ನಿರ್ಮಾಣ ಮಾಡಿದ್ವಿ. ಇದರ ಜೊತೆಗೆ ನಮ್ಮ ವಿವೇಕ ಶಾಲೆಗಳಿರ್ಬೋದು, KPS ಸ್ಕೂಲ್ ಇರ್ಬೋದು, ಅಥವಾ ಧಾರ್ಮಿಕ ದತ್ತಿ ಇಲಾಖೆಯ ಪ್ರಸನ್ನ ವೆಂಕಟರಮಣ ಸ್ವಾಮಿ ಗೋಪುರ ಇರ್ಬೋದು, ಮತ್ತು ಇತ್ತೀಚೆಗೆ ಅಷ್ಟೇ ನಾವು ಇನ್ನು ಅಂಬೇಡ್ಕರ್ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ KGF ಅಲ್ಲಿ ಒಂದು ನೀಲನಕ್ಷೆನ ತಯಾರು ಮಾಡಿದ್ದೀವಿ. ಹಾಗೂ ನಮ್ಮ KGF ಅಲ್ಲಿ ಹೊಸದಾಗಿ ಒಂದು ಅತಿಥಿ ಗೃಹವನ್ನು ಸಹ ನಿರ್ಮಾಣ ಮಾಡಬೇಕು ಅಂತ ನೀಲನಕ್ಷೆನ ಮಾಡಿದ್ವಿ. ಇದೆಲ್ಲವನ್ನು ಮಾಡೋದಕ್ಕೆ ನಮಗೆ ಮಾರ್ಗದರ್ಶನ ನೀಡ್ತಾ ಇರ್ತಕ್ಕಂಥ ಮಾನ್ಯ ಶಾಸಕರು ಹಾಗೂ ಲೋಕೋಪಯೋಗಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಮೇಲಾಧಿಕಾರಿಗಳು ಎಲ್ಲ ರೀತಿಯೆಲ್ಲ ಸಹಕಾರವನ್ನು ನೀಡಿ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ಮಾರ್ಗದರ್ಶನ ನೀಡ್ತಿದ್ದಾರೆ. ಅದೇ ರೀತಿ KGF ತಾಲೂಕಲ್ಲಿ ನಮ್ಮ ಜಿಲ್ಲಾ ಮುಖ್ಯ ರಸ್ತೆಗಳು ಮತ್ತು ರಾಜ್ಯ ಹೆದ್ದಾರಿಗಳನ್ನು ಬಹುತೇಕ ಎಲ್ಲ ರಸ್ತೆಗಳನ್ನು ನಾವು ಈಗಾಗಲೇ ನಿರ್ಮಾಣ ಮಾಡಿ ಎಲ್ಲವನ್ನು ನಮ್ಮ ವಾಹನ ಸಂಚಾರಕ್ಕೆ ಸುಸ್ಥಿತಿಯಲ್ಲಿ ಇಡುವಂಥ ಕೆಲಸನ ಮಾಡಿದ್ವಿ. ಇದೆಲ್ಲ ಒಂದು ಕ್ರೆಡಿಟ್ ಏನು ಇದೆ ಅದು ನಮ್ಮ ಮಾನ್ಯ ಶಾಸಕರಿಗೆ ಸಲ್ಲಬೇಕು ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇದೇ ವೇಳೆ ಕಾರ್ಯಪಾಲಕ ಅಭಿಯಂತರರು ರಾಜ್ಯ ಸರ್ಕಾರದ ಭಾಗವಾಗಿರುವ ಸಚಿವರಾದ ಸತೀಶ್ ಜಾರಕಿಹೊಳಿ, ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಹಾಗೂ ಶಾಸಕಿ ರೂಪಕಲಾ ಶಶಿಧರ್ ಅವರಿಗೆ ಜನರ ಪರವಾಗಿ ಕೃತಜ್ಞತೆ ತಿಳಿಸಲು ಹರ್ಷವಾಗುತ್ತೆ ಅಂತಾರೆ. ಒಟ್ಟಾರೆ ಕರ್ನಾಟಕ ಹಾಗೂ ಕನ್ನಡಿಗರ ಬದುಕು ಅಭಿವೃದ್ಧಿಯ ರಹದಾರಿಯಲ್ಲಿ ಸಾಗುತ್ತಿದೆ ಎಂಬುದಕ್ಕೆ ಕೋಲಾರ ಜಿಲ್ಲೆಯ KGF ತಾಲೂಕಿನಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಪ್ರಗತಿಪರ ಕೆಲಸ ಕಾರ್ಯಗಳೇ ಸಾಕ್ಷಿಯಾಗುತ್ತವೆ. ಯಾವುದೇ ಒಂದು ಕ್ಷೇತ್ರ, ಒಂದು ಜಿಲ್ಲೆಯಲ್ಲಿ ನಡೆಯುವ ಇಂಥ ಅಭಿವೃದ್ಧಿ ಪರ್ವಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳು, ಸರ್ಕಾರದಲ್ಲಿರುವ ಸಚಿವರು ಹಾಗೂ ಅಧಿಕಾರಿಗಳಲ್ಲಿ ಸಮನ್ವಯತೆ ಇದ್ದರೆ ಕಾಲಮಿತಿಯಲ್ಲಿ ಅಭಿವೃದ್ಧಿ ಸಾಧ್ಯವಾಗುವುದು ನಿಶ್ಚಿತವೆಂಬುವ ಸಂಗತಿ KGF ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಸಾಕ್ಷ್ಯಚಿತ್ರದ ಮುನ್ನೋಟದಿಂದಾಗಿ ಜನಮಾನಸದಲ್ಲಿ ಚರ್ಚೆಗೆ ಬಂದು ನಿಲ್ಲುತ್ತದೆ.